ಸಹಿ ಮಾಡಲಿದ್ದಾರೆ. मल्लिकार्जुन खड़गे के, सिद्धरामैया के, डीके शिवकुमार के, पत्तूर मंजुनाथ के, नजीर अहमद के, एमएलसी अनिल कुमार के, नंजेगौड़ा के, एसएन नारायणस्वामी के, रूपा शशिधर के, इमरान के, निमकी है ಶಾಶ್ವತ ಮುಖ್ಯಮಂತ್ರಿ ಸಿದ್ದರಾಮಯ್ಯ के, ಹಿಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ के, ನಿರಂತರವಾಗಿ ಜನರು 2013ರಲ್ಲಿ ಸಿದ್ದರಾಮಯ್ಯ ಸಂಪುಟದಲ್ಲಿ ಗೃಹ ಇಲಾಖೆ ಸಚಿವರಾಗಿದ್ದರು. ಅದೇ ಸಂದರ್ಭದಲ್ಲಿ ಗಣಪತಿ ಸತ್ತೋಲ್ಲ ಆ ಸಂದರ್ಭದಲ್ಲಿ ಸ್ಟೇಟ್ಮೆಂಟ್ ಇದೆಯಲ್ಲ ಅದು ನಿರಂತರವಾಗಿ ಅದರಿಂದ ಸಾಧನೆ ಬಂದಿದ್ದು ಎಷ್ಟೊಂದು 7 ಬೆಳೆಗಳನ್ನು ಕಂಡಿದ್ದು. ಸಿದ್ದರಾಮಯ್ಯ ಸಾಹೇಬರು ಅವರು ರಾಜಕೀಯ ಒಂದು ಒಳ್ಳೆ ನಿರ್ಧಾರದಿಂದ ಮುಂದಿನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಅವಕಾಶ ಮಾಡಿಕೊಟ್ಟಂಥ ಸಂದರ್ಭ ಈಗ ಬಂದಿದೆ. ಯಾವುದೇ ರೆಸಾರ್ಟ್ ರಾಜಕಾರಣ ನಡೆದಿಲ್ಲ, ಯಾವುದೇ ರೀತಿಯ ಅನೈತಿಕ ರಾಜಕಾರಣ ನಡೆದಿರ ಸ್ವಚ್ಛ ರಾಜಕಾರಣಕ್ಕೆ ನಾಂದಿ ಆಡಿದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಇವತ್ತು ನಾವೆಲ್ಲರೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡಿಸ್ತೀವಿ. ಅದ್ರ ಜೊತೆಯಾಗಿ ಡಿ ಕೆ ಶಿವಕುಮಾರ್ ಅವರು ಅವ್ರದ್ದೇ ಆದಂಥ ಅನೇಕ ಸಂದರ್ಭಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆಪತ್ತು ಬಂದವರಾಗಿ ಕೆಲಸ ಮಾಡುವಂಥದ್ದು ಡಿ ಕೆ ಶಿವಕುಮಾರ್ ಸಾಹೇಬರು. 2017ರಲ್ಲಿ ರಾಜಸ್ಥಾನದಲ್ಲಿ ಗುಜರಾತಲ್ಲಿ ಅಹಮದ್ ಪಟೇಲ್ ಅವರು ರಾಜ್ಯಸಭಾ ಮೆಂಬರ್ ಆಗುವಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಾರಾದರೂ ನಮ್ಮ ದೇಶದ ಪ್ರಧಾನಿ ಮೋದಿ ಅವರಿಗೆ ಮತ್ತು ಅಮಿತ್ ಶಾ ಅವರಿಗೆ ರಾಜಕೀಯವಾಗಿ ಎದುರಿಸುವಂಥ ಶಕ್ತಿ ಅದರದ್ದೇ ಆದಂಥ ಚಾಣಕ್ಯತನ ಯಾರಿಗಾದರೂ ಇದೆ ಅಂದರೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು. ಆವತ್ತು ಎಲ್ಲ ಶಾಸಕರನ್ನ ಹಿಡಿದಿಟ್ಟು ಒಬ್ಬ ಮುಸ್ಲಿಂ ನಾಯಕನನ್ನು ಆಗಬಾರ್ದು ಅಂತ ಒಂದು ಷಡ್ಯಂತ್ರ ಮಾಡಿದಂಥ ಮೋದಿ ಅವರಿಗೆ ಮತ್ತು ಅಮಿತ್ ಶಾ ಅವರಿಗೆ ಸೆಟ್ಟು ಹೊಡೆದಂಥ ರಾಜಕಾರಣಿ ಯಾರಾದರೂ ಇದ್ದರೆ ಅದು ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ಅವರು ಎಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅವಶ್ಯಕತೆ ಇರುತ್ತೆ, ತಾಯಿ ನಮ್ಮ AICC ಮಾಜಿ ಅಧ್ಯಕ್ಷರು ಮತ್ತು ಅತ್ಯುನ್ನತ ನಾಯಕಿಯಾದ ಸೋನಿಯಾ ಮೇಡಮ್ ಅವ್ರಿಗೆ ತಾಯಿಯ ಯಾವಾಗ ಅವಶ್ಯಕತೆ ಬೀಳುತ್ತೆ ತನ್ನ ಮಗನನ್ನು ಹೆಂಗೆ ಕರೆಸ್ಕೊಳ್ತಾರೆ, ಹಿರಿಯ ಮಗನನ್ನು, ಆ ಥರ ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆಸ್ಕೊಳ್ತಾ ಇದ್ರು. ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ತೊಂದರೆ ಆದಾಗ ಇದೇ ಡಿ ಕೆ ಶಿವಕುಮಾರ್ ಅವ್ರನ್ನ ಸೋನಿಯಾ ತಾಯಿಯವರು ಕರೆದಾಗ ಅತ್ಯಂತ ವಿನಮ್ರತೆಯಿಂದ ಹೋಗಿ ಅಲ್ಲಿ ಕೆಲಸ ಮಾಡಿ ಅಲ್ಲಿ ಈ ಕೇಂದ್ರದಲ್ಲಿ ಸರ್ಕಾರ ಇದ್ದರೂ ಸಹ ಅವ್ರಿಗೆ ಅವಕಾಶ ಮಾಡಿಕೊಡ್ತೀರಾ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡುವಂಥದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಡಿ ಕೆ ಶಿವಕುಮಾರ್ ಸಾಹೇಬರು. ತೆಲಂಗಾಣದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಕ್ಕೆ ಕಾರಣ ಯಾರಾದರೂ ಇದ್ದರೆ ಅದು ಡಿ ಕೆ ಶಿವಕುಮಾರ್ ಅವರು. ಯಾವಾಗ 50 ದಿನಗಳ ಕಾಲ ಚಿತ್ರಹಿಂಸೆ ಕೃಷ್ಣನ ಜನ್ಮಸ್ಥಳದಲ್ಲಿ ಹಾಕಿ ಚಿತ್ರಹಿಂಸೆ ಕೊಟ್ಟಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಇದೇ BJP ಸರ್ಕಾರ. ಆದರೂ ಸಹ ಆಮಿಷಗಳಿಗೆ, ಬೆದರಿಕೆಗಳಿಗೆ ಯಾವುದಕ್ಕೂ ತಲೆಬಾಗದೆ, ಯಾವುದಕ್ಕೂ ತಲೆ ಒಡ್ಡದೆ ಗಟ್ಟಿಯಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಷ್ಠೆಯಿಂದ ಇದ್ದಿದ್ದು ಇವತ್ತು ಅವರು ಮುಖ್ಯಮಂತ್ರಿ ಆಗೋಕ್ಕೆ ಒಂದು ಅವಕಾಶ ಸಿಕ್ತು. ಈಗ AICCಯಿಂದ ಮತ್ತು ರಾಜ್ಯ ಕಾಂಗ್ರೆಸ್ಸಿಂದ ಒಬ್ಬ ಯಾವುದೇ ಗೊಂದಲ ಇಲ್ಲದೆ, ಯಾವುದೇ ರೀತಿ CLP ಮೀಟಿಂಗಲ್ಲಿ ಯಾವುದೇ ರೀತಿ ಸರ್ವಾನುಮತದಿಂದ ಆಯ್ಕೆ ಆಗಿದಂಥ ಡಿ ಕೆ ಶಿವಕುಮಾರ್ ಅವರನ್ನ ಇದರಲ್ಲೇ ಗೊತ್ತಾಗುತ್ತೆ ಡಿ ಕೆ ಶಿವಕುಮಾರ್ ಅವರ ಸಂಘಟನೆ ಹಾಗೂ ರಾಹುಲ್ ಗಾಂಧಿ ಅವರ ನಾಯಕತ್ವ ಎಷ್ಟು ಗಟ್ಟಿಯಾಗಿದೆ ಅಂತ. ಮುಂದಿನ ದಿನಗಳಲ್ಲಿ 2029ರಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುವಲ್ಲಿ ಇದೇ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಹೆಚ್ಚಾಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಆಶಾಭಾವನೆ ಇದೆ. ಅದ್ರ ಜೊತೆಗೆ ನಮ್ಮ ಜನಪ್ರಿಯ ಶಾಸಕರಾದ ಕೊತ್ತೂರು ಮಂಜಣ್ಣ ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವಕಾಶ ಸಿಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಆಶಾಭಾವನೆ ಮತ್ತು ಮನವಿ ಸಹ ಕೋಲಾರ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಭವನದ ಮುಂದೆ 2 ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳ ಜೊತೆ ಮತ್ತು ಹಿರಿಯ ಮುಖಂಡರು, ಎಲ್ಲ ನಗರಸಭಾ ಸದಸ್ಯರುಗಳು, ಮಾಜಿ ಸದಸ್ಯರುಗಳು,
ನಗರಸಭಾ ಅಧ್ಯಕ್ಷರುಗಳು, ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರುಗಳು, ನಸೀರ್ ಅಹಮದ್ ಸಾಹೇಬರು ಎಲ್ಲ ಆದಿಯಾಗಿ ಎಲ್ಲರ ಮನವಿ ಏನಂದರೆ ನಮ್ಮ ಕೊತ್ತೂರು ಮಂಜುನಾಥ್ ಅಣ್ಣವರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಮನವಿ ಮಾಡುತ್ತಾ ನಾವು ಆಶಾ ಭಾವನೆಯಿಂದ ಇರುತ್ತೇವೆ ಅಂತ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ವಿಶೇಷವಾಗಿ ಮಾಧ್ಯಮದ ಪ್ರತಿನಿಧಿಗಳಿಗೆ